ಹಾಯ್ ಫ್ರೆಂಡ್ಸ್, ರಾಜ್ಯದ ಸಂಸದರ ವಯಸ್ಸು ಎಷ್ಟು? 70 ವರ್ಷ ಮೇಲ್ಪಟ್ಟವರು ಎಷ್ಟು ಜನ ಇದ್ದಾರೆ ಗೊತ್ತಾ? 50 ವರ್ಷಕ್ಕಿಂತ ಕೆಳಗಿನ ಯುವ ಸಂಸದರು ಯಾರು? ಎಷ್ಟೆಷ್ಟು ಸಲ ವಿನ್ ಆಗಿದ್ದಾರೆ? ಹೆಚ್ಚು ಸಲ ವಿನ್ ಆಗಿರೋದು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪಿಸಿ ಗದ್ದಿಗೌಡರ್. ಬಿಜೆಪಿ ನಾಯಕ ಪಿಸಿ ಗದ್ದಿಗೌಡರ್ ಬಾಗಲಕೋಟೆ ಕ್ಷೇತ್ರದ ಸಂಸದ. ಇವರು 4 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರಾದ ಇವರಿಗೆ 72 ವರ್ಷ ವಯಸ್ಸಾಗಿದೆ. ಪಿಸಿ ಮೋಹನ್. ಬಿಜೆಪಿ ನಾಯಕ ಪಿಸಿ ಮೋಹನ್ 2 ಸಲ ಚಿಕ್ಕಪೇಟೆ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ರು. ಇದಾದ ಬಳಿಕ 2014-19ರಲ್ಲಿ 2 ಸಲ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇವರು ಒಬಿಸಿ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದು 60 ವರ್ಷ ವಯಸ್ಸಾಗಿದೆ. ಸದಾನಂದ ಗೌಡ. ಬಿಜೆಪಿ ನಾಯಕರಾದ ಇವರು ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗಿದ್ದಾರೆ. 2 ಸಲ ಶಾಸಕರಾಗಿದ್ದ ಇವರು 4 ಸಲ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಕೇಂದ್ರ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು 70 ವರ್ಷ ವಯಸ್ಸಾಗಿದೆ. ಡಿಕೆ ಸುರೇಶ್. ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ. ಇವರು 3 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಇವರಿಗೆ 56 ವರ್ಷ ವಯಸ್ಸಾಗಿದೆ. ತೇಜಸ್ವಿ ಸೂರ್ಯ. ಬಿಜೆಪಿ ನಾಯಕರಾದ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ. ಇವರು ಜಸ್ಟ್ 1 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದು 33 ವರ್ಷ ವಯಸ್ಸಾಗಿದೆ. ಮಂಗಳಾ ಸುರೇಶ್ ಅಂಗಡಿ. ಬಿಜೆಪಿಯ ನಾಯಕ ದಿವಂಗತ ಸುರೇಶ್ ಅಂಗಡಿ ಪತ್ನಿ ಮಂಗಳಾ ಅಂಗಡಿ. ಇವರು 1 ಸಲ ಬೆಳಗಾವಿಯಿಂದ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು 60 ವರ್ಷ ವಯಸ್ಸಾಗಿದೆ. ದೇವೇಂದ್ರಪ್ಪ. ಬಿಜೆಪಿ ನಾಯಕರಾದ ದೇವೇಂದ್ರಪ್ಪ ಬಳ್ಳಾರಿ ಕ್ಷೇತ್ರದ ಸಂಸದ. ಇವರು ಜಸ್ಟ್ 1 ಸಲ ಮಾತ್ರ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ನಾಯಕ ಸಮುದಾಯಕ್ಕೆ ಸೇರಿದ ಇವರಿಗೆ 72 ವರ್ಷ ವಯಸ್ಸಾಗಿದೆ. ಭಗವಂತ್ ಖೂಬಾ. ಬೀದರ್ ಸಂಸದ ಭಗವಂತ್ ಖೂಬಾ 2 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಮೋದಿ ಸಂಪುಟದಲ್ಲಿ ಸಚಿವರೂ ಹೌದು. ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇವರಿಗೆ 56 ವರ್ಷ ವಯಸ್ಸಾಗಿದೆ. ರಮೇಶ್ ಜಿಗಜಿಣಗಿ. ವಿಜಯಪುರ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಣಗಿ. ಬಿಜೆಪಿ ನಾಯಕರಾದ ಇವರು 3 ಸಲ ವಿಧಾನಸಭೆ ಮತ್ತು 6 ಸಲ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಕೇಂದ್ರ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ದಲಿತ ಸಮುದಾಯಕ್ಕೆ ಸೇರಿದ ಇವರಿಗೆ 71 ವರ್ಷ ವಯಸ್ಸಾಗಿದೆ. ವಿ ಶ್ರೀನಿವಾಸ್ ಪ್ರಸಾದ್. ಬಿಜೆಪಿ ನಾಯಕ ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರ ಕ್ಷೇತ್ರದ ಸಂಸದ. ಇವರು 6 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ದಲಿತ ನಾಯಕರಾಗಿರೋ ಇವರಿಗೆ 76 ವರ್ಷ ವಯಸ್ಸಾಗಿದೆ. ಬಚ್ಚೇಗೌಡ. ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಈ ಬಚ್ಚೇಗೌಡ 5 ಬಾರಿ ವಿಧಾನಸಭೆ ಶಾಸಕರಾಗಿ ಆಯ್ಕೆ ಆಗಿದ್ದ ಇವರು 2016ರಲ್ಲಿ 1 ಸಲ ಲೋಕಸಭೆಗೂ ಆಯ್ಕೆ ಆಗಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಇವರಿಗೆ 81 ವರ್ಷ ವಯಸ್ಸಾಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ. ಬಿಜೆಪಿ ನಾಯಕರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಕ್ಷೇತ್ರದ ಸಂಸದ. ಇವರು 1 ಸಲ ಮಾತ್ರ ಸಂಸದರಾಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇವರಿಗೆ 60 ವರ್ಷ ವಯಸ್ಸಾಗಿದೆ. ಎ ನಾರಾಯಣ ಸ್ವಾಮಿ. ಚಿತ್ರದುರ್ಗದ ಬಿಜೆಪಿ ಸಂಸದ ಇ ನಾರಾಯಣ ಸ್ವಾಮಿ 4 ಸಲ ವಿಧಾನಸಭೆಗೆ ಆಯ್ಕೆ ಆದ ಇವರು 1 ಸಲ ಸಂಸದರಾಗಿದ್ದಾರೆ. ಈಗ ಮೋದಿ ಕ್ಯಾಬಿನೆಟ್ನಲ್ಲಿ ಸಚಿವರೂ ಹೌದು. ದಲಿತ ಸಮುದಾಯಕ್ಕೆ ಸೇರಿದ ಇವರಿಗೆ 66 ವರ್ಷ ವಯಸ್ಸಾಗಿದೆ. ನಳಿನ್ ಕುಮಾರ್ ಕಟೀಲ್. ದಕ್ಷಿಣ ಕನ್ನಡ ಕ್ಷೇತ್ರದ ಸಂಸದ ನಳಿನ್ ಕುಮಾರ್ ಕಟೀಲ್. ಇವರು 3 ಸಲ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಶೆಟ್ಟಿ ಸಮುದಾಯಕ್ಕೆ ಸೇರಿದ ಇವರಿಗೆ ಈಗ 57 ವರ್ಷ ವಯಸ್ಸಾಗಿದೆ. ಜಿಎಂ ಸಿದ್ದೇಶ್ವರ್. ಬಿಜೆಪಿ ನಾಯಕರಾದ ಜಿಎಂ ಸಿದ್ದೇಶ್ವರ್ ದಾವಣಗೆರೆ ಕ್ಷೇತ್ರದ ಸಂಸದ. ಇವರು 4 ಸಲ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಮೋದಿ ಸಂಪುಟದಲ್ಲಿ ಸಚಿವರೂ ಆಗಿದ್ರು. ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇವರಿಗೆ 71 ವರ್ಷ ವಯಸ್ಸಾಗಿದೆ. ಪ್ರಹ್ಲಾದ್ ಜೋಶಿ. ಬಿಜೆಪಿ ನಾಯಕ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ. ಇವರು 4 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಮೋದಿ ಸಂಪುಟದಲ್ಲಿ ಸಚಿವರೂ ಆಗಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರೋ ಇವರಿಗೆ 61 ವರ್ಷ ವಯಸ್ಸಾಗಿದೆ. ಉಮೇಶ್ ಜಾಧವ್. ಬಿಜೆಪಿ ನಾಯಕ ಉಮೇಶ್ ಜಾಧವ್ ಕಲಬುರಗಿ ಕ್ಷೇತ್ರದ ಸಂಸದ. ಇವರು 2 ಸಲ ಶಾಸಕರಾಗಿ 1 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಲಂಬಾಣಿ ಅಂದ್ರೆ ಎಸ್ಸಿ ಸಮುದಾಯಕ್ಕೆ ಸೇರಿದ ಇವರಿಗೆ 64 ವರ್ಷ ವಯಸ್ಸಾಗಿದೆ.
ಪ್ರಜ್ವಲ್ ರೇವಣ್ಣ ಜೆಡಿಎಸ್ ನಾಯಕ, ಹಾಸನ ಕ್ಷೇತ್ರದ ಸಂಸದ ಪ್ರಜ್ವಲ್ ರೇವಣ್ಣ ಇವರು ಒಂದು ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು 33 ವರ್ಷ ವಯಸ್ಸಾಗಿದೆ. ಶಿವಕುಮಾರ್ ಚನ್ನಬಸಪ್ಪ ಉದಾಸಿ ಬಿಜೆಪಿ ನಾಯಕ ಶಿವಕುಮಾರ್ ಉದಾಸಿ ಹಾವೇರಿ ಬಿಜೆಪಿ ಸಂಸದ. ಇವರು 3 ಸಲ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇವರಿಗೆ 56 ವರ್ಷ ವಯಸ್ಸಾಗಿದೆ. ಎಸ್ ಮುನಿಸ್ವಾಮಿ ಬಿಜೆಪಿ ನಾಯಕರಾದ ಇವರು ಕೋಲಾರ ಕ್ಷೇತ್ರದ ಸಂಸದ. ಇವರು 1 ಸಲ ಲೋಕಸಭೆಗೆ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ದಲಿತ ಸಮುದಾಯಕ್ಕೆ ಸೇರಿದ ಇವರಿಗೆ 48 ವರ್ಷ ವಯಸ್ಸಾಗಿದೆ. ಕರಡಿ ಸಂಗಣ್ಣ ಅಮರಪ್ಪ ಬಿಜೆಪಿ ನಾಯಕ ಕರಡಿ ಸಂಗಣ್ಣ ಕೊಪ್ಪಳ ಕ್ಷೇತ್ರದ ಸಂಸದ. ಇವರು 2 ಸಲ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇವರಿಗೆ 73 ವರ್ಷ ವಯಸ್ಸಾಗಿದೆ. ಸುಮಲತಾ ಮಂಡ್ಯ ಸಂಸದೆ ಸುಮಲತಾ ಪಕ್ಷೇತರವಾಗಿ ಆಯ್ಕೆಯಾದ ಸಂಸದೆ. ಇವರು 1 ಸಲವಷ್ಟೇ ಸಂಸದೆಯಾಗಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿರೋ ಇವರಿಗೆ 60 ವರ್ಷ ವಯಸ್ಸಾಗಿದೆ. ಪ್ರತಾಪ್ ಸಿಂಹ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಮೈಸೂರು ಕ್ಷೇತ್ರದ ಸಂಸದ. ಇವರು 2 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಇವರಿಗೆ 47 ವರ್ಷ ವಯಸ್ಸಾಗಿದೆ. ರಾಜಾ ಅಮರೇಶ್ವರ ನಾಯಕ್ ಬಿಜೆಪಿ ನಾಯಕ ರಾಜಾ ಅಮರೇಶ್ವರ ನಾಯಕ್ ರಾಯಚೂರು ಕ್ಷೇತ್ರದ ಸಂಸದ. ಇವರು 2 ಸಲ ಶಾಸಕರಾಗಿ 1 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ಸೇರಿದ ಇವರಿಗೆ 66 ವರ್ಷ ವಯಸ್ಸಾಗಿದೆ. ಬಿವೈ ರಾಘವೇಂದ್ರ ಬಿಜೆಪಿ ನಾಯಕ ಬಿವೈ ರಾಘವೇಂದ್ರ ಶಿವಮೊಗ್ಗ ಕ್ಷೇತ್ರದ ಸಂಸದ. ಇವರು 3 ಸಲ ಸಂಸದರಾಗಿ 1 ಸಲ ಶಾಸಕರಾಗಿಯೂ ಆಯ್ಕೆ ಆಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿರೋ ಇವರಿಗೆ 50 ವರ್ಷ ವಯಸ್ಸಾಗಿದೆ. ಜಿಎಸ್ ಬಸವರಾಜ್ ಬಿಜೆಪಿ ನಾಯಕ ಜಿಎಸ್ ಬಸವರಾಜ್ ತುಮಕೂರು ಕ್ಷೇತ್ರದ ಸಂಸದ. ಇವರು 5 ಸಲ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಲಿಂಗಾಯತ ಸಮುದಾಯದ ಇವರಿಗೆ 82 ವರ್ಷ ವಯಸ್ಸಾಗಿದೆ. ಶೋಭಾ ಕರಂದ್ಲಾಜೆ ಬಿಜೆಪಿ ನಾಯಕಿ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ. ಈಕೆ 2 ಸಲ ಶಾಸಕಿಯಾಗಿ 2 ಸಲ ಸಂಸದೆಯಾಗಿ ಆಯ್ಕೆ ಆಗಿದ್ದಾರೆ. ಮೋದಿ ಸರ್ಕಾರದಲ್ಲಿ ಸಚಿವೆಯೂ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ ಇವರಿಗೆ 57 ವರ್ಷ ವಯಸ್ಸಾಗಿದೆ. ಅನಂತ್ ಕುಮಾರ್ ಹೆಗಡೆ ಬಿಜೆಪಿ ನಾಯಕ ಅನಂತ್ ಕುಮಾರ್ ಹೆಗಡೆ ಉತ್ತರ ಕನ್ನಡ ಕ್ಷೇತ್ರದ ಸಂಸದ. ಇವರು 6 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಕೇಂದ್ರ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಬ್ರಾಹ್ಮಣ ಸಮುದಾಯದವರಾದ ಇವರಿಗೆ 55 ವರ್ಷ ವಯಸ್ಸಾಗಿದೆ. ಹೆಚ್ಚು ವಯಸ್ಸಾಗಿರೋದು ಯಾರಿಗೆ? ರಾಜ್ಯದ ಸಂಸದರಲ್ಲಿ ಯಾವ ವಯಸ್ಸಿನವರು ಎಷ್ಟೆಷ್ಟು ಇದ್ದಾರೆ ಅಂತ ನೋಡೋದಾದ್ರೆ 30 ರಿಂದ 40 ವರ್ಷದವರು ಇಬ್ಬರಿದ್ದಾರೆ. ಅದೇ ರೀತಿ 40 ರಿಂದ 50 ವರ್ಷದೊಳಗಿನವರು 3, 50 ರಿಂದ 60 ವರ್ಷದೊಳಗಿನವರು 10 ಮಂದಿ ಇದ್ದಾರೆ. ಅದೇ ರೀತಿ 60 ರಿಂದ 70 ವರ್ಷದವರು 5, 70 ರಿಂದ 80 ವರ್ಷದವರು 6 ಮಂದಿ ಇದ್ದಾರೆ. ಹಾಗೆ 80 ರಿಂದ 90 ವರ್ಷದವರು 2 ಇದ್ದಾರೆ. ರಾಜಕಾರಣಿಗಳಿಗೆ ನಿವೃತ್ತಿ ವಯಸ್ಸು ಬೇಡವಾ? ದೇಶದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದು ಕಷ್ಟಪಟ್ಟು ಕೆಲಸ ಪಡೆದುಕೊಳ್ಳುವವರು ಸರ್ಕಾರಿ ನೌಕರರು. ಆದ್ರೆ ಅವರಿಗೆ 60 ವರ್ಷಕ್ಕೆ ನಿವೃತ್ತಿ ಅಂತ ರೂಲ್ಸ್ ಮಾಡಲಾಗಿದೆ. ಅದೇ ದೇಶವನ್ನ ಆಳುವ ಈ ನಾಯಕರಿಗೆ ನಿವೃತ್ತಿ ವಯಸ್ಸು ಬೇಡವಾ? 60 ವರ್ಷದ ನಂತರವೂ ಈ ರಾಜಕಾರಣಿಗಳು ನಮ್ಮನ್ನು ಆಳೋದು ಸರಿನಾ? ಯುವ ದೇಶ ಭಾರತಕ್ಕೆ ವಯಸ್ಸಾದ ರಾಜಕಾರಣಿಗಳ ಆಡಳಿತ ಬೇಕಾ? ಸರ್ಕಾರಿ ನೌಕರರು 60 ವರ್ಷಗಳ ನಂತರ ಕೆಲಸ ಮಾಡಕ್ಕೆ ಆಗಲ್ಲ ಅಂತಾದ್ರೆ ಈ ರಾಜಕಾರಣಿಗಳಿಗೆ 70, 80, 90 ವರ್ಷದವರೆಗೆ ದೇಶ ಆಳಲು ಹೇಗೆ ಸಾಧ್ಯ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.